ಹೊಡಿ 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 ಯಾರೋ ಒಂದು ಕ್ರಿಮಿನಲ್ ಬಂದ್ರು ಹೊಡಿರೋ ಬೇಗ ಹೊಡಿರಿ. ಓ ಶೂಟ್ ಮಾಡ್ಬಿಟ್ಟ. ಅಯ್ಯೋ ಅಪ್ಪ ದೇವ್ರೆ ನಿನ್ ದೇವಸ್ಥಾನ ಕೆಲವು ಹೋಗ್ಬಿಟ್ಟು ಬಂದಿದ್ದೀನಿ. ಅಟ್ಲೀಸ್ಟ್ 6 ಸಬ್ಜೆಕ್ಟ್ ನಾನು ಪಾಸ್ ಮಾಡಿಸ್ಬಿಡಪ್ಪ. ಅಪ್ಪ ದೇವ್ರೆ. 2 1s are 2, 2 2s are 22, 2 3s are 33, 2 4s are 44. ನಾನು ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್. ನನಗೆ ಎಲ್ಲ ಟೇಬಲ್ ಗೊತ್ತು, ನಿನ್ಗೇನು ಗೊತ್ತಿಲ್ಲ. ಬಾಳ್ ಟ್ಯೂಷನ್ ಲೇಟ್ ಆಯ್ತು. ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ಡೇ 22 ಆಫ್ ಮೈ ಮಿನಿ ವ್ಲಾಗ್ ಚಾಲೆಂಜ್. ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ವಿಯರ್ಡ್ ಆಗಿರ್ತೀನಿ, ಯಾಕಂದರೆ ಹೊಸ ಏರ್ ಕಟ್ಟು ನಮ್ಮಪ್ಪ ಹಿಂಗೆಂಗೋ ಮಾಡಿಸ್ಬಿಟ್ಟವ್ರು, ಏನು ಮಾಡೋಕ್ಕಾಗಲ್ಲ. ಹಾಗೆ ಇವತ್ತು ನಾನು ಟ್ಯೂಷನ್ಗೆ ಹೋಗ್ತೀನಿ. ಸೊ ಟ್ಯೂಷನ್ಗೆ ಹೋಗಿ ಸಿಗ್ತೀನಿ. ಬಾಯ್. ಅಪ್ಪ ದೇವ್ರೆ, ಡೇ 22 ಕಂಪ್ಲೀಟ್ ಆಯಿತು. ಡೇ 20ಯಲ್ಲೇ ನನಗೊಂದು 1000 ಫಾಲೋವರ್ಸ್ ಇದ್ದಾರೆ. ಹಾಗೆ ಹೋಗ್ತಾ ಜಾಸ್ತಿ ಬರಬೇಕಪ್ಪ. ಹೌದು, ಟ್ಯೂಷನ್ ಟೈಮ್. ಟ್ಯೂಷನ್ 5:30. ಅಯ್ಯೋ ಬಾಲ್ ಕರೆಕ್ಟಾಗಿ ಹಾಕು, ವೈಡ್ ಹಾಕ್ಬೇಡ. ನನಗೆ ಗೊತ್ತಲ್ಲ ಸೈಕಾದ್ರೆ ಏನಾಗುತ್ತೆ ಅಂತ. ನಾನು ದೊಡ್ಡವನು ಆದಮೇಲೆ ಕ್ರಿಕೆಟರ್ ಆಗಬೇಕು. ನೀನು ಕ್ರಿಕೆಟರ್ ಆಮೇಲೆ ಆಗುವಂತೆ ಫಸ್ಟ್ ಬಾರೋ ಟ್ಯೂಷನ್ ಸರ್ ಕರೀತಾವ್ರಲ್ಲಿ. ಏನ್ರೋ ನಿಮ್ದು? ಏನಲ್ಲಿ ಯಾವಾಗ ನೋಡಿದ್ರು ಗಲಾಟೆ ಮಾಡ್ಕೊಂಡು ಚೀಂಗಮ್ ತಿನ್ಕೊಂಡಿರ್ತೀರಾ. ನಕ್ಕೊಂಡು ಚೀಂಗಮ್ ತಿನ್ನೋದೇ ಯಾವಾಗ್ಲೂನಾ? ಎಲ್ಲ ಎದೋಳ್ರಲ್ಲಿ ಎದೋಳ್ರ. ಐ ಆಮ್ ಟೆಲಿಂಗ್ ರೈಟ್, ಸ್ಟ್ಯಾಂಡ್ ಅಪ್. ಒಬ್ಬ ಟೀಚರ್ಗೆ ರೆಸ್ಪೆಕ್ಟ್ ಕೊಡೋಕ್ಕಾಗಲ್ಲ, ಟ್ಯೂಷನ್ಗೆ ಪಂಕ್ಚುವಲ್ ಆಗಿ ಬರೋಕ್ಕಾಗಲ್ಲ, ಬೋರ್ಡ್ ಎಕ್ಸಾಮ್ ಬರ್ತಾ ಇದೆ, ಅದು ಸೀರಿಯಸ್ನೆಸ್ಸು ಇಲ್ಲ, ಚೀಂಗಮ್ ತಿನ್ಕೊಂಡಿರ್ತೀರಾ. ಇವಾಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಹಣೆ ಬರ. ಕೂತ್ಕೊಳ್ಳಿ, ಸಿಟ್ ಡೌನ್ ಆಯ್ಸೆ. ಸಾರಿ ಸರ್, ತಪ್ಪಾಯ್ತು ಸರ್, ಮತ್ತೆ ರಿಪೀಟ್ ಮಾಡಲ್ಲ ಸರ್. ಮಾರ್ಕ್ಸ್ ಕಾರ್ಡ್ ಸರ್. ಏನಪ್ಪ ಪ್ರಣವ್, ಮಾರ್ಕ್ಸ್ ಕಾರ್ಡಾ? ಹೌದು ಸರ್. ಓಕೆ, ಗುಡ್. ಈ ಸರಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ಯಾ? ಪುನೀತ್ ನೋಡಪ್ಪ, ಇವನು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ. ನೀನು ಬರೀ ಎಮ್ಮೆ ಥರ ಬೆಳೆದಿದೆ, ಏನಕ್ಕೂ ಪ್ರಯೋಜನ ಇಲ್ಲ, ವೇಸ್ಟ್. ಬರೀ ತರಲೆ ಮಾಡ್ಕೊಂಡು ಕಾಲ ಕಲಿತೀಯ ಕ್ಲಾಸಲ್ಲಿ. ಹಾಂ, ಖಾನಾ ಪೀನಾ ಸೋನಾ 3 ಮಾಡ್ತೀಯಾ ಅಷ್ಟೇ, ಬೇರೆ ಏನಿಲ್ಲ. ಅಯ್ಯೋ ಒಂದು ಇದೇ ಆಯಿತು. ಏನು ಸರ್ ಹಿಂಗಂತೀರಾ? ನಾನು ಇಂಪ್ರೂವ್ ಆಗ್ತೀನಿ ಬಿಡಿ ಸರ್. ಅಪ್ಪ ಕಣ ಪುರಿನ್ ಸಿಕ್ಕಾಕೊಂಡ. ಕೇಳು ನನ್ನ ಹತ್ರ ಒಂದು ಇಂಟ್ರೆಸ್ಟಿಂಗ್ ಆಗಿ ತಲೆಗೊಂದು ಬಂತು. ನಾವು ಸರ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಆಚೆ ಹೋಗೋಣ, ಆಯ್ತಾ? ರೆಡಿನಾ? 3 ಜನ ಕೇಳೋಣ ಸರ್? ಟೈಮ್ ಆಯ್ತು, ನಾವು ಮನೆಗೆ ಹೋಗ್ಬೋದಾ ಸರ್? ನೀವೆಲ್ಲ ವೇಸ್ಟ್ ಬಾಡೀಸ್, ಓದಲ್ಲ ಬರೆಯಲ್ಲ, ಸುಮ್ಮನೆ ಬರ್ತೀರಾ ಸುಮ್ಮನೆ ಹೋಗ್ತೀರಾ. ಹಾಂ, ಹೇಗಾದರೂ ಮಾಡಿ ಹೋಗಿ. ಅಬ್ಬಾ ಸರ್ ಬಿಟ್ಬಿಟ್ರು. ರಾಹುಲ್, ಅವಿನಾಶ್ ಆಚೆ ಹೋಗಿ ಕಾಯ್ತಾ ಇರ್ರೋ, ನಾನು ಬರ್ತೀನಿ. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ನಿಲ್ಲು. ಬೆಕ್ಕೋಯ್ತಾ? ನಾಯಿ ಹೋಯ್ತಾ? ಯಾರೋದ್ರು? ಇಲ್ಲಪ್ಪ, ನನ್ನ ಹತ್ರ 3 ಕೋಟಿ ಮಾಲ್ ಐತೆ. ಎಂತ ಮಾಲಪ್ಪ ಅದು? ಯಾವ ಮಾಲು? ಇರಪ್ಪ ತೆಗಿತೀನಿ. ಅದು ಫ್ರೈಡ್ ರೈಸಾ? ಫ್ರೈಡ್ ರೈಸ್ನಾ? ಅಲ್ಲ, ಒಂದ್ ನಿಮಿಷ ಇದೆ. ಅಲ್ಲ, 3 ಕೋಟಿ ಅಂತದ್ದು ಇದ್ರಲ್ಲಿ ಏನಿದೆ ನನ್ಗೆ ಹೇಳಪ್ಪ ಇವಾಗ ನೀನು. ಹೌದೇನಿದೆ ಹೇಳಪ್ಪ ಇದರಲ್ಲಿ? ನಮ್ಗೆ 300 ರೂಪಾಯಿನೇ 3 ಕೋಟಿ ತರ. 300 ರೂಪಾಯಿ 3 ಕೋಟಿ ಅಂತೆ. ರೀ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ, ಹೇಳ್ತೀನಿ ಬನ್ನಿ. ಸರ್ ಬಂದ್ರು ನೋಡು, ಓಡು ಬೇಗ ಓಡ್ರು. ಇರು ನನ್ನ ಹತ್ರ ಒಂದೊಳ್ಳೆ ಪ್ಲಾನ್ ಇದೆ, ಮುಂದೆ ಹೋಗಿ ಸಿಕ್ಕೋಣ ಆಯ್ತಾ? ಇರಿ ಸರ್ಗೆ ಬಾಯ್ ಅನ್ಬಿಡ. ಸರ್ ಬಾಯ್ ಸರ್. ಬಾಯ್ ಸರ್. ಸರ್ ಅಂತೂ ಹೋದ್ರು. ಸೊ ನಾನು ಮ್ಯಾಟ್ರ್ ಸಿಂಪಲ್ ಆಗಿ ಹೇಳ್ತೀನಿ. ನಮ್ಮ ಕೊನೆ ಎಕ್ಸಾಮ್ಸ್ ಇನ್ನೂ 3 ತಿಂಗಳಿರೋದು. ಇವಾಗ ಡಿಸೆಂಬರು, ಹಾಗೆ ನಾಳೆ 31st ನೈಟ್ ನ್ಯೂ ಇಯರ್. ಸೊ ನ್ಯೂ ಇಯರ್ಗೆ ಅದೇ ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸರಿ, ನೀನೇನು ತರ್ತಿದ್ಯಾ? ನಿಮಗೆ ಗೊತ್ತಲ್ಲ ನನ್ನ ಫೇವ್ರೇಟ್ ಡ್ರಿಂಕು ಸ್ಟಿಂಗು. ಅದು ಪಟಲ್ ತೊಗೊಂಡ್ಬರ್ತೀನಿ, ತಲೆನೇ ಕೆಡ್ಸಿ. ಸರಿ, ನೀನೇನು ತೊಗೊಂಬರ್ತೀಯಾ? ನಾನು ಬರೋಕ್ಕಾಗಲ್ಲ, ಮಮ್ಮ ಬಂದರು. ಬಾಯ್. ಇವ್ರು ನಂಬ್ಕೊಂಡು ಕೇಕ್ ಬುಕ್ ಮಾಡಿದ್ರೆ ಚೊಂಬೆ. ನಾಳೆನೇ ಕಣ 31st. ನಾಳೆ ಶಾರ್ಪಾಗಿ 7 o'clock ಎಲ್ಲರೂ ಟೆರಸಲ್ಲಿ ಮೀಟ್ ಮಾಡ್ಬಿಡೋಣ. ನಮ್ಮ ಟೆರಸ್ ಫಿಕ್ಸು. ನಾಳೆ ಸಾಯಂಕಾಲ ಎಲ್ಲ ಬಂದುಬಿಡಿ. ಟೈಮ್ ಬೇರೆ 8 ಗಂಟೆ ಆಯಿತು. ಇವನು ಅವಿನಾಶು, ರಾಹುಲ್, ಪ್ರಣವ್ ಅಂತೂ ಬರೋ ಥರ ಕಾಣಿಸ್ತಿಲ್ಲ. ಮರೆ ಬೇರೆ ಬರೋ ಥರ ಇದೆ. ಇವಾಗ ಈ 500 ರೂಪಾಯಿ ಕೇಕ್, ಅದು ಐಸ್ ಕೇಕ್ ಬೇರೆ ಮೆಲ್ಟ್ ಆದರೆ ಇವಾಗ ಸುಮ್ಮನೆ ಇದಾಗುತ್ತೆ. ಏನು ಮಾಡೋದು? ಓ ಪ್ರಣವ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೊಟ್ಟೆ ತುಂಬಾ ಫ್ರೆಂಡ್ಸ್? ಹೊಟ್ಟೆ ತುಂಬಾ ತಿಂದಪ್ಪ. ಇವಾಗ ನಾನು ಕೇಕ್ ಬೇರೆ ತರಿಸ್ಬಿಟ್ಟಿದ್ದೀನಿ. ಅವ್ರಿಬ್ರು ಇನ್ನೂ ಬಂದಿಲ್ಲ. ಇವಾಗ ನಾವು ಟೆರೆಸ್ ಅಲ್ಲಿ ಸ್ಟೇ ಮಾಡೋದು ಬೇಡ, ಯಾಕಂದ್ರೆ ಮಳೆ ಬರೋ ಥರ ಇದೆ. ನಮ್ಮ ಮನೇಲಿ ಮಲಗ್ಬೋದು. ಯಾಕೆ ಹೇಳು, ನಮ್ಮ ಅಪ್ಪ ಅಮ್ಮ ತಂಗಿ 3 ಜನ ಊರಿಗೆ ಹೋಗ್ಬಿಟ್ಟವ್ರೆ ನ್ಯೂ ಇಯರ್ಗೆ. ನಾಳೆನೇ 2025 ಹೊಸ ರೆಸಲ್ಯೂಷನ್ ಇಟ್ಕೊಳ್ಳೋಣ. ಇನ್ನೇನು 3 hour ಇದೆ. ಸ್ಪೀಕರು, ಚಾಪ್, ಬೆಡ್, ಟಿವಿ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಒಳ್ಳೆ ಎಂಜಾಯ್ ಮಾಡೋಣ. ಮನೆ ಒಳಗಡೆ ಹೋಗೋಣ. ಇದೇ ನಮ್ಮ ಪುಟ್ಟು ಮನೆ. ಫಸ್ಟ್ ಕೇಕ್ ಇಲ್ಲಿಗೆ ಬಿಡೋಣ. ಅಯ್ಯೋ, ಫಸ್ಟು ಡೋರ್ ಮುಚ್ಚು, ಸೊಳ್ಳೆ ಬಂದ್ಬಿಡುತ್ತೆ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ, ಕೂತ್ಕೋ.
ಇವಾಗ ಟೈಮ್ ಹೆಂಗೋ ಆಲ್ರೆಡಿ 10:30 11 o'clock ಆಗ್ತಿದೆ ಹೌದು. ಆಗ್ತಾ? ಇವಾಗ ನಾವು ಕಾಂಚನ ಮೂವಿ ನೋಡೋಣ. ನೈಟ್ ಹೊತ್ತು ಕಾಂಚನ ಮೂವಿ ಆಯ್ತು ನೋಡೋಣ. ಏನೋ ಭಯ ಪಡ್ತೀಯ ಅಲ್ಲಿ ದೇವ ಬರುತ್ತಾ? ಬರುತ್ತೆ ಅನ್ಸುತ್ತೆ. ದೇವ ಬರುತ್ತಾ? ಬರ್ಬೋದು ನೋಡ, ಅಂಕಲ್ ಕಚ್ಗುಳಿ ಮಾಡ್ತಾನೆ ಗೊತ್ತಾಯ್ತಾ? ಅಯ್ಯೋ ನನಗೆಲ್ಲ ಫೀಲ್ ಆಗ್ತಿದೆ. ನಾವು 2D ನೋಡ್ತಾ ಇರೋ 3D ನೋಡ್ತಾ ಇದ್ದೀರಾ? ಅದೇ ನನಗೆ ಫೀಲ್ ಆಗ್ತಿದೆ ಕಣ. ಇರೋ ಬರೀ ದೆವ್ವದ್ ಮಾತ್ರ. ಹೊರಗೆ ನೋಡಿ. ದೆವ್ವ ಮಕ್ಕ ಅಂತ ನೋಡಿ ನೀನ್ ಭಯ ಪಡ್ಕೊಂಬೇಡ ಹೇಳ್ತಾ ಇದ್ದೀನಿ ಇವಾಗ್ಲೇ. ಬರುತ್ ನೋಡ್ತೇವ. ಏ ಬರೋದೇ ಲೇಟ್ ಕಣೋ ನೀನು, ಭಯ ಬೇರೆ ಪಡಿಸ್ತೀಯ ನೀನು. ಫಸ್ಟೇ ನೋಡಕ್ ದೆವ್ವ ತರ ಇದ್ಯಾ, ಕೂದ್ಲು ಬಚ್ಚಿಲ್ಲ ಏನಿಲ್ಲ. ಆಯ್ತು ಬಾ ಒಳಗಡೆ ಬಾ. ಮೊದಲೇ ದೆವ್ವ ತರ. ಎದೋಳು ಮೊದ್ಲೇ ದೆವ್ವ ತರ ಇದೆಯಾ ನೋಡಿ. ಕಾಂಚನ ಮೂವಿನ ನಾವು ಇವಾಗ ನೋಡ್ತಾ ಇರ್ ಗೊತ್ತಾ? ನಾನು ಈ ಫಿಲಮ್ 50 ಸಾರಿ ನೋಡಿದ್ದೀನಿ, ಇದಕ್ಕೆಲ್ಲ ಯಾರೋ ಭಯ ಪಟ್ಕೊಂತ ಇರ್ಲಿ. ದೆವ್ವ ಮೂವಿ, ದೆವ್ವ ಎಂಟ್ರಿಗೆ ನಿನ್ನ ಎಂಟ್ರಿ ಆಗೋಯ್ತಲ್ಲೇ. ಇವಾಗ ಆಯ್ತು ನಾನು ನೋಡು ಆಲ್ರೆಡಿ ಕೇಕ್ ತಂದೀನಿ ಆಲ್ರೆಡಿ. ಸೊ ಈ ಕೇಕ್ ಅಲ್ಲಿ ಐಸ್ ಕೇಕ್, ಅದನ್ನು ಒಳ್ಳೆ ಕೇಕ್. ಅವ್ನು ಇನ್ನೊಬ್ಬ ನೋಡೋನು ಅವಿನಾಶೇ ಬಂದಿಲ್ಲ, ಅವ್ನು ಏನ್ ಮಾಡೋದು ಅವ್ನ ಇವಾಗ? ಸರಿ ನಡೀರಿ. ಆಯ್ತು ಇನ್ನು ಹೆಂಗೋ ಇನ್ನೊಂದು 2 ಅವರ್ ಇದೆ, ಮೂವಿ ನೋಡೋಣ, ಡ್ಯಾನ್ಸ್ ಮಾಡೋಣ, ಅದಾದ್ಮೇಲೆ ಕೇಕ್ ಕಟ್ ಮಾಡಿ ಮಲಗ್ ಬಿಡೋಣ. ಓಕೆನಾ? ಇವಾಗ ಇನ್ನೇನು ಟೈಮ್ ಆಗ್ತಿದೆ. ಓಕೆ, ಸೊ ನಾವು ಬೇಗನೆ ಕಟ್ ಮಾಡ್ಬಿಡೋಣ ಬಿಡು. ಯಾಕೆ ಕರೆಕ್ಟ್ ಟೈಮ್ಗೆ ಅಷ್ಟು ಟೇಬಲ್ ಇಳಿಯಪ್ಪ. ಇರು ಇರು ಇರು, ಕೇಕ್ ತೆಗಿಬೇಡಿ, ಕೇಕ್ ತೆಗಿಬೇಡಿ, ಇರು 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 ಒಂದು ನಿಮಿಷ ಇರು. ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ಡೇ 23 ಆಫ್ ಮೈ ಮಿನಿ ಬ್ಲಾಗ್ ಚಾಲೆಂಜ್. ಇವನ ಹೆಸರು ರಾಹುಲ್ ಅಂತ, ನೀವು ಮೊನ್ನೆ ಟ್ಯೂಷನ್ ನೋಡೇ ಇರ್ತೀರಾ. ಇವನ ಹೆಸರು ಅವಿನಾಶ್ ಅಂತ, ಅದೇ ಗೊತ್ತಲ್ಲ, ಫ್ರೈಡ್ ರೈಸ್ ಲವರ್, ಟೇಬಲ್ಸ್ ರಾಂಗ್ ಆಗಿ ಹೇಳ್ತಾನಲ್ಲ ಇವನೇ ಅದು. ಇನ್ನೊಬ್ಬ ಅವಿನಾಶ್ ಇವತ್ತು ಬರಕ್ಕೆ ಆಗಿಲ್ಲ, ಅವನೇನೋ ಬರ್ತಾನಂದ್ರೆ. ಸೊ ಇದೇ ಕೇಕು. ಸೊ ಇವಾಗ ಕೇಕ್ ನ ಅನ್ಬಾಕ್ಸ್ ಮಾಡ್ತೀನಿ, ನೋಡೋದ್ ಮರಿಬೇಡಿ. ಸ್ವಲ್ಪ ಆ ಕಡೆ ವಿಡಿಯೋ. ನೀನೇನೋ ಬ್ಯಾಗ್ ತಗೊಂಡ್ಬಂದಿದ್ದೆ ಇವತ್ತು? ಅದೆಲ್ಲ ಇವಾಗ ಯಾಕೆ? ನೋಡು ಬ್ಯಾಗ್ ಅಲ್ಲಿ ಏನೋ ಇದೆ. ಅನ್ಬಾಕ್ಸ್ ಮಾಡೋಣ. 3 2 1 ಗೋ. ವಾವ್, ನೋಡಿ ನೋಡಿ, ನೀನ್ ಅಲ್ಲೇ ಇರು. ನೋಡಿ, ಹ್ಯಾಪಿ ನ್ಯೂ ಇಯರ್ 2025. ಸೊ ನೀವು, ನಾನು ನನ್ನ ಫ್ರೆಂಡ್ಸ್ ಜೊತೆ ಕೇಕ್ ಕಟ್ ಮಾಡ್ತಾ ಇದೀನಿ, ನೀವು ಅದೇ ರೆಸಲ್ಯೂಷನ್ ಕೊಡಿ. ಸೊ ಕೇಕ್ ಕಟ್ ಮಾಡ್ಮೇಲೆ ಸ್ವಲ್ಪ ಎಂಜಾಯ್ ಮಾಡೋದಿದೆ. ಹಾಗೆ ಬೆಳಿಗ್ಗೆ ಹೇಳಿದ್ನಲ್ಲ, ಕೇಕ್ ಅಲ್ಲ ಕಾಯ್ರಿ, ತರ್ಬೇರಿ. ಓಕೆನಾ? ಏನೋ ಇಟ್ಟಿದ್ಯಾ ನೀನು. ಒಳ್ಳೆ ಕೇಕು, ನೀವು ಇಡೀ ಜೀವನದಲ್ಲಿ ಈ ತರ ಕೇಕ್ ನೋಡೋದಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಕಟ್ ಮಾಡೋಣ. ಬ್ಲಾಗ್ ಕಟ್ ಮಾಡು, ನೀಟಾಗಿ ಇಡ್ತಿದ್ಯಾ ಬ್ಲಾಗ್ನ, ಹೇಳಿದೀನಿ. ಆಮೇಲೆ ನಿನ್ಕಿಂತ ಚೆನ್ನಾಗಿದ್ಯೋ ಕೇಕು. ಕ್ಲೀನ್ ಮಾಡ್ಬಿಡಪ್ಪ. ಎಲ್ಲೋ ಸ್ನೇಹಿತರೆ, ಇವಾಗ ತಾನೇ ಇವನ್ ಬ್ಲಾಗ್ ಮಾಡ್ದ. ಇವಾಗ ನಾವು ಕೇಕ್ ಕಟ್ ಮಾಡ್ತೀವಿ. ಕೇಕ್ ಒಳಗಡೆ ಏನಾರು ಇಕ್ಕಾಗತ್ತೆ? ಬೈರಿ ಮಕ್ಕ ಕುಗಿರಿ ಹೇಳ್ತೀನಿ. ನಂಬಕ್ಕಾಗಲ್ಲ ಇವನ್ನ ಎಲ್ಲ. ಅಯ್ಯೋ, ಚಾಕು ತರೋದ್ ಮರ್ತೋಗ್ಬಿಟ್ಟೆ. ಚಾಕು ಇದೆಯಾ? ಅಲ್ಲಿ ಬೇಕಾದ್ರೆ ಏನ್ ಟೆನ್ಷನ್? ಏನೋ ಮಾಡ್ತಾನೆ. ಈ ನಡುವೆ ಸ್ಟಿಂಗ್ ಇಟ್ಕೊಂಡು ನೋಡ್ತೇನೆ, ಚಾಕು ಇಟ್ಕೊಂಡು ನೋಡ್ತಾನೆ, ಏನೋ ಓಕೆನಾ? ಸೊ ಸ್ನೇಹಿತರೆ, ನಾನು ನಿಂಗೆ ಕೊಡ್ತೀನಿ, ಕಟ್ ಮಾಡಿ ಬ್ಲಾಗ್ನ. ಬ್ಲಾಗ್ ಕಟ್ ಮಾಡಿದ್ದೀನಿ, ಅಲ್ಲೋಗು, ನಾನು ಹೇಳ್ತೀನಿ ಕರೆಕ್ಟ್. ನೀಟಾಗಿ ಹಿಡಿ ಆಯ್ತಾ? 3 2 1 ಗೋ. ಸೊ ಸ್ನೇಹಿತರೆ, ಇನ್ನೇನು ನ್ಯೂ ಇಯರ್ ಆಗಿದೆ, ಕೇಕ್ ಕಟ್ ಮಾಡ್ತೇವೆ. ಟೇಬಲ್ ಮೇಲೆ ಇಕ್ಕಬೇಡ. ವಿಕ್ರಮ್ ಹಿಡಿ. ಹ್ಯಾಪಿ ನ್ಯೂ ಇಯರ್ ಟು ಯು. ಕಟ್ ಮಾಡೋ ಜೋರಾಗಿ. ಏನೋ ಇದು ಕಟ್ಟೆ ಆಗ್ತಿಲ್ಲ. ಈ ಕಟ್ ಮಾಡೋ ಜೋರಾಗೆ. ಏನೋ ಒಳಗಡೆ ಇಕ್ಕಿದ್ಯಪ್ಪ ನೀನು. ಈ ಕಟ್ ಮಾಡೋ. ಇರೋ ಗಟ್ಟೆ ಕಟ್ ಮಾಡೋ ರೇ, ಗಟ್ಟೆ ಕಟ್. ಏನೋ ಒಳಗಡೆ ಇಕ್ಕಿದ್ಯಾ? ಅಯ್ಯೋ, ಪ್ರ್ಯಾಂಕ್ ಫೇಲ್ ಆಗೋಯ್ತು ಸ್ನೇಹಿತರೆ. ಒಳಗಡೆ ಇರೋದು ಪಾತ್ರೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಪಾತ್ರೆನೂ ಚೆನ್ನಾಗಿದೆ, ಕೇಕು ಚೆನ್ನಾಗಿದೆ. ತೊಗೊಳ್ಳಿ ವಿಕ್ರಮ್, ತಗೋ ಕೇಕ್ ಹಾಕೊಳ್ಳೋ. ಬಾ ಮಗ, ನೀನು ಬಾ ಮಗ. ಅಯ್ಯೋ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟು ಕ್ಯೂಟಾಗಿ. ಅಯ್ಯೋ ನೋಡಿ ನನ್ನ ಮಕ್ಕ ಹೇಗ್ ಮಾಡಿದ್ರು. ಇವನ್ ಮಕ್ಕ ನೋಡಿ ಸ್ವಲ್ಪ, ಇವನಂತೂ ಮುಳ್ಳು ತಿಕ್ಕಲ್ಲ. ಸೊ ನ್ಯೂ ಇಯರ್ ಅಂದ್ರೆ ಹೀಗೆ ಸೆಲೆಬ್ರೇಟ್ ಮಾಡ್ಬೇಕು. ಹ್ಯಾಪಿ ನ್ಯೂ ಇಯರ್ 2025. ಮಕ್ಕ ತೊಳ್ಕೊಂಡು ಸಿಗ್ತೀನಿ ರೀ.
ಫಸ್ಟ್ ಹೋಗಿ ನಮ್ಮ ಅಪ್ಪ ಅಮ್ಮ ಮನೇಲಿ ಇಲ್ಲಪ್ಪ ಊರಲ್ಲಿ ಇದಾರೆ ಕ್ಲೀನ್ ಮಾಡೋಲೆ ವ್ಲಾಗ್ಗೇನೋ ಹಚ್ಬಿಟ್ಟೆ ಇವ್ನು ಅದೇ ತಿಂತವನೇ ಅದೇ ತಿಂತವನೇ ಇವಾಗ ಕ್ಲೀನ್ ಮಾಡೋ ಜವಾಬ್ದಾರಿ ನಿಂದು ಕ್ಲೀನ್ ಮಾಡೋ. ಸೊ ಸ್ನೇಹಿತರೆ, ನ್ಯೂ ಇಯರ್ ಅಂದರೆ ಹೀಗೆ ಇರುತ್ತೆ. ಆದರೆ ಇವಾಗ ಮನೆ ಕ್ಲೀನ್ ಮಾಡಬೇಕು. ನೋಡಿ ಎಷ್ಟು ಪಚಿತಿ ಆಗಿದೆ. ಅಮ್ಮ ಊರಿಗೆ ಹೋಗೋರು ನಾಳೆ ಮಧ್ಯಾಹ್ನ ಬರ್ತಾರೆ. ಇವಾಗ ಫಸ್ಟ್ ಕ್ಲೀನ್ ಮಾಡ್ಬೇಕು. ಕ್ಲೀನ್ ಮಾಡ್ಮೇಲೆ ಸಿಗ್ತೀನಿ ರೀ. ಏ ಬೇಗ ಮಕ್ಕ ತೊಳ್ಕೊಂಡ್ ಬಾರೋ. ಹಾ ಬರ್ತಾ ಇದೀವಿ. ಅಪ್ಪ ಬೇಗ ಬಾರೋಲೆ. ಸೊ ನಾವು ಮಲ್ಗೋದು. ಸೊ ಒಬ್ರು ನೀಟಾಗಿ ಹಾಸ್ಬೇಕು ಹೇಳ್ತೇನೆ. ನನ್ನ ಬ್ಲಾಗ್ ಚೆನ್ನಾಗಿ ಬರ್ಬೇಕು ಅಷ್ಟೇ. ಹಾಸ್ಬಿಟ್ಟು ಮಲ್ಗ್ಬಿಡ್ಬೇಕು ಓಕೆನಾ. ಫಸ್ಟೇ ಕಾಂಚನ ಮೂವಿ ನೋಡಿದ್ಯಾ? ನನಗೆ ಭಯ ಪಡಿಸಿದ್ರೆ ಫಸ್ಟ್ ಹೇಳ್ತಾನೆ. ಇವಾಗ ಜೋಕ್ ಮಾಡಬೇಡಿ. ಫಸ್ಟ್ ಚಾಪೆ ಹಾಸೋಣ. ಚಾಪೆ ಇಲ್ಲಿ. ಸೊ ಸ್ನೇಹಿತರೆ, ಚಾಪೆ ಹಾಸ್ತಾ ಇದ್ದೀರಿ, ಆಮೇಲೆ ಮಲ್ಕೊಂಡ್ಬಿಡ್ತೀರಿ. ಚಾಪೆ ಹಾಸ್ಮೇಲೆ ಸಿಗ್ತೀನಿ ರೀ. ಏ ಟೈಮ್ ಆಲ್ರೆಡಿ 12:45 ಆಗಿದೆ. ಮಲ್ಬಿಡೋಣ. ಲೈಟ್ಸ್ ಆಫ್ ಮಾಡಿ ಲೈಟ್ ಆನ್ ಅಲ್ಲೇ. ನಂಗೆ ಯಾಕೋ ಭಯ ಆಗ್ತಿದೆಪ್ಪ ಇವತ್ತೆಲ್ಲ. ಕಟ್ ಮಾಡ್ಬಿಟ್ಟು ನಿಮ್ಮ ಸೇಫ್ಟಿಗೆ ನಾನು ಟವಲ್ ಹಾಕೊಂಡ್ಬಿಡ್ತೀನಿ. 3, 2, 1 ಗುಡ್ ನೈಟ್. ಗುಡ್ ನೈಟ್. ಓ ಗಣೇಶ, ಓ ಸಿಗಂದೂರ್ ಚೌಡೇಶ್ವರಿ, ಓ ಮುತ್ಯಾಲಮ್ಮ, ಓ ಕಾಳಿಯಮ್ಮ, ಓ ಗಣೇಶ್ವರ, ಕಪಡಪ್ಪ ಕಪಡಪ್ಪ ಕಪಡ ತಂದೆ ಕಪಡ ತಾಯಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವ್ನು ಯಾಕೋ ಹೇಳ್ತಾ ನೀವಾಗ್ಲೂ ಬಾಯ್ ಆಯ್ತು. ಇದು ದೇರ್ಗ ಕಡೆ ಹೌದಾ? 3:30 ಕಣೋ. ಟೈಮ್ ಬ್ಯಾಗಲ್ಲಿ ಏನಿದೆ ತೋರ್ಸಕ್ಕೆ ಬನ್ನಿ. ಬಾಂಬ್ ಗಿಮ್ ತಂದಿರತಾನೆ. ನಮ್ಮ ಅಪ್ಪ ಅಮ್ಮ ಬೇರೆ ಮನೆಯಲ್ಲಿಲ್ಲ. ಭಯ ಆಗ್ತಿದೆಪ್ಪ. ಏನೋ ಇಷ್ಟು ಜೋರ ಬೆಳೀತವ್ರೆ. ಎಲ್ಲೂ ಶಕ್ತಿ ಬಂತು. ಏ ಇದೇ ಕಣೋ ರೂಮು. ಬಾ ಇದ್ರೊಳಗಡೆ ಅಟ್ಲೀಸ್ಟ್ ಹೋಗಿ ಕುತ್ಕೊಳ್ಳೋಣ. ಅಯ್ಯೋ ನಂಗೆ ನಿದ್ದೆ ಬರ್ತಿದೆ ಕಣೋ. ಏ ಡೋರ್ ಬೆಲ್ ಸೌಂಡು. ಅಯ್ಯೋ ಅವಿನಾಶ್ ಕಣೋ. ನೀವೆಲ್ಲ ಅಲ್ಲಿ ಕುತ್ಕೊಳ್ಳಿ, ನಾನು ಅವಿನಾಶ್ನ ಕರ್ಕೊಂಬಂದ್ಬಿಡ್ತೀನಿ ಒಳಗಡೆಗೆ. ಅಲ್ಲೇ ರೀ. ಅಯ್ಯೋ ನಿದ್ದೆ ಅಂದರೆ ನಿದ್ದೆ ಅಲ್ಲೋ. 3 ಗಂಟೆ ರಾತ್ರಿ. ಇವಾಗ ತೋರಿಸ್ತೀನಿ ಏನು ತಂದಿದ್ದೀನಂತ. ಇನ್ನೊಂದು ತಂದಿದ್ದೀನಿ ನೋಡ್ರಿ. ಎಲ್ಲೋ ನೋಡ್ದಂಗೆ ಇದೆಯಲ್ಲ. ಒಂದು ನಿಮಿಷ ನೋಡ್ತೀನಿ ಇರು. ಫಸ್ಟ್ ಚೇರ್ ಟೇಬಲ್ ಕೊಡು. ಪ್ರಣವ್ ಅದ್ರೊಳಗಡೆ ಇದೆ ಅನ್ಸುತ್ತೆ ನೋಡು. ಚೇರ್ ಎಲ್ಲ ಜಾಸ್ತಿ ಹುಷಾರು. ಹುಷಾರು ಮೆತ್ತಿಗೆ. ಎಲ್ಲೋ ನೋಡಿದ್ದೀನಿ ಬ್ರೋ. ಇದ್ರ ಔಜಾಗೆ ಮಾತಾಡ್ತಾನೆ. ಇದರಿಂದ ಗುಡ್ ಸ್ಪಿರಿಟ್ ಬ್ಯಾಡ್ ಸ್ಪಿರಿಟ್ ಹತ್ರ ಮಾತಾಡ್ಬೋದು ತಾನೆ. ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಲೈಟ್ ಆಫ್ ಮಾಡಿ. ಅಲೆಕ್ಸಾ ಆಫ್ ದ ಲೈಟ್ಸ್. ಸ್ಟಾರ್ಟ್ ಮಾಡೋಣ. ಮಾಡೋಣ. ಏ ಬೇಡ ಬೇಡ ಬೇಡ, ಫಸ್ಟ್ ಕ್ಯಾಂಡಲ್ ಇಕ್ಬೇಕು. ಓಕೆ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಣ. Passing spirits please come. Passing spirits. ಫೋನ್ ಬರ್ತಾ ಇರಂಗಿದೆ ನೋಡಿ ಸುಹಾಸ್. ಶೇಟ್, ಇಷ್ಟೊತ್ತಲ್ಲಿ ಯಾರೋ ಮಾಡ್ತಾರದು. ನೋಡಿ ಯಾರಂತ. ಟೈಮ್ 3:30. ರಾಹುಲ್ ರಮ್ಮ ಮಾಡ್ತಾವ್ರೆ. ಏನಕ್ಕೆ ರಾಹುಲ್ ಅವರಮ್ಮ ಇಷ್ಟೊತ್ತಿಗೆ ಫೋನ್ ಮಾಡ್ತಾವ್ರೆ? ಸುಹಾಸ್, ನಿನ್ ಕಾಲ್ ಪಿಕ್ ಆಕ್ಟಿಂಗ್ ಸ್ಕಿಲ್ಸ್ನ ಪ್ರೂವ್ ಮಾಡಲೇಬೇಕು. ಇವಾಗ ಆಂಟಿ ಹತ್ರ ನಾವೆಲ್ಲರೂ ಮಲಗಿದೀವಿ ಅಂತ ಹೇಳು. ಯಾರು ಮಾತಾಡ್ಬಿಡಿ. ಸೈಲೆಂಟ್ ಆಗಿರಿ. ಹಲೋ. ಇಲ್ಲ ಆಂಟಿ ಹೇಳಿ, ಮಲಗಿದ್ರಿ? ರಾಹುಲ್ ಅಣ್ಣ ಬೆಳಿಗ್ಗೆ ಆಕ್ಸಿಡೆಂಟಲ್ಲಿ ICU ಅಲ್ಲಿ ಅಡ್ಮಿಟ್ ಆಗಿದ್ದ. ಇವಾಗ ತಾನೇ ಹಾಸ್ಪಿಟಲಿಂದ ಕಾಲ್ ಬಂತು. ಅಪ್ಪ ಸ್ಪೀಡಾಗಿ ಗಾಡಿ ಓಡಿಸ್ತಾ ಹೋದ್ರು. ಅಣ್ಣ ಮನೇಲಿ ಒಬ್ಬನೇ ಇದ್ದೀನಿ, ಬೇಗ ಬನ್ನಿ, ಭಯ ಆಗ್ತಿದೆ. ಏನಾಯ್ತು ಬ್ರೋ? ಓಕೆ ಬಾಯ್. ಟೈಮ್ ಆಲ್ರೆಡಿ 3:30 ಆಗಿದೆ. ಇವ್ನು ನೋಡಿದ್ರೆ ಮಲ್ಗಿರೋನ ಎದೊಳ್ಸವನೆ. ಅವಳು ನೋಡಿದ್ರೆ ಅವ್ರ ಅಮ್ಮ 3:30 ಗೇಮ್ ಆಡಕ್ಕೆ ಕೊಟ್ಟಿರ್ಬೋದು. ಫೋನ್ ಮಾಡ್ಬಿಟ್ಟು ಅಣ್ಣ ರಾಹುಲ್ ಅಣ್ಣ ಸತ್ತೋಗ್ಬಿಟ್ರು ಅಂತ ಹೇಳ್ತವಳೆ. ಇಬ್ರು ನಮ್ಮನ್ನ ಸಾಯಿಸ್ತವ್ರೆ. ಅವ್ನು ಎದುರಿಸ್ಬಿಟ್ಟು ಔಜಾ ಬೋರ್ಡ್ ಆಡಿಸ್ತವನೆ. ಬೈರೋ ಅವನ್ಗೆ. ಎಲ್ಲೋನು ಎಲ್ಲೋನು ಏನಾಗ್ತಿದೆ? ನನಗೆ ಭಯ ಆಗ್ತಿದೆ. ಅಲೆಕ್ಸಾ
ಅಲೆಕ್ಸಾ ಅಲೆಕ್ಸಾ ಏನೋ ನಿಮ್ಮ ಮನೆ ಅಲೆಕ್ಸಾ ವರ್ಕ್ ಆಗ್ತಾ ಇಲ್ಲ. ಶಿಟ್ ಬ್ರೋ. ರಾಹುಲ್ 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 ಎಲ್ಲೋ ರಾಹುಲ್. ಸದ್ಯ ರಾಹುಲ್ ಹೋದ, ನನ್ನ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಏನಾಗ್ತಿದೆ ಇಲ್ಲಿ? ನಾನಂತೂ ಈ ಗೇಮ್ಸ್ ಆಡಲ್ಲ. ನನ್ನ ಸಾಯುವ ಆಸೆ ನನಗಿಲ್ಲ, ಆಸೆ ಇಲ್ಲ. ಒಂದು ನಿಮಿಷ ಇರೋ, ಇವಾಗ ಸ್ಟಾರ್ಟ್ ಮಾಡೋದು ಮಾಡಿಬಿಟ್ಟಿದ್ದೀರಿ. ಆಡೋದು ಒಳ್ಳೇದಿಲ್ಲ, ನಮ್ಮ ಜೀವಕ್ಕೆ ನಾವೇ ಅಪಾಯ ಮಾಡ್ಕೊತೀರಿ ಅಷ್ಟೇ. ಕ್ಯಾಂಡಲ್ ಹಚ್ಬಿಟ್ಟು ಸ್ಟಾರ್ಟ್ ಮಾಡು. ಆ ಮ್ಯಾಚ್ ಬಾಕ್ಸಲ್ಲಿ ಇಲ್ಲೇ ಇದೆ. ಏ ಸುಹಾಸ್, ಕೇಳು, ಯಾರೀ ದೇವ? ಯಾಕೆ ರಾಹುಲ್ ಮೈ ಮೇಲೆ ಬಂದಿದೆ? ಸರಿ ಪ್ರಣವ್, ನೀನು ಹೇಳ್ದಂಗೆ ಹೇಳ್ತೀನಿ. ಆ್ಯಕ್ಚುಲಿ ನಿನ್ನ ಹೆಸರೇನು? Passing spirit please come, passing spirit please come, passing spirit please come. ರಾಹುಲ್ 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 ಆತ್ಮ ಮೇಲೆ ಬಂದಿದ್ನಾ? ಹಾಂ, ಚಾನ್ಸ್ ಇಲ್ಲ. ಹೇಗಾಗಿರುತ್ತೆ? ಹಂಗಂದ್ರೆ ಅವಳ ತಂಗಿ ಇಲ್ಲಿರೋದು ನಿಜಾನಾ? ಅವ್ರ ತಂಗಿ ಹೇಳಿರೋದು ನಿಜ ಆಗಿದ್ರೆ ಇಷ್ಟೊತ್ತು ಯಾರಿದ್ದು ನಮ್ಮ ಜೊತೆ? ಆತ್ಮ. ಕೇಳೋಣ ಬಾ. ನಿಜವಾದ ಆಕ್ಸಿಡೆಂಟ್ ಆಗಿದೆ, ಕೇಳೋಣ ಬಾ ಸುಹಾಸ್. ಓಕೆ, ಅವಿನಾಶ್ ಹೇಳ್ದಂಗೆ ಕೇಳೋಣ. ರಾಹುಲ್, ನಿಂಗೆ ನಿಜವಾದ ಆಕ್ಸಿಡೆಂಟ್ ಆಗಿತ್ತಾ ಇಲ್ವಾ? ನೋನಾ? ಆಕ್ಸಿಡೆಂಟ್ ಆಗಿಲ್ಲ ಅಂದ್ರೆ ಹೆಂಗ್ ಸತ್ತ? ಮರ್ಡರ್ ಆಗಿರ್ಬೋದಾ? ಮರ್ಡರಾ ಸೂಸೈಡಾ? ಕೇಳೋಣ. ರಾಹುಲ್, ನಿನಗೆ ಯಾರು ಮರ್ಡರ್ ಮಾಡಿದ್ರಾ, ಇಲ್ಲ ಯಾರು ನಿನಗೆ ಚುಚ್ಚಿದ್ರಾ? ಎಸ್ಸಾ? ಹಂಗಂದ್ರೆ ರಾಹುಲ್ ಆಕ್ಸಿಡೆಂಟ್ ಸತ್ತಿಲ್ವಾ? ಏನೋ ಆಗಿದೆ ಅವನಿಗೆ. ಯಾರು ಮಾಡಿದ್ರು? ಅದು ನಮಗೆ ಗೊತ್ತಾಗ್ಬೇಕು. ಯಾರು ಮಾಡಿದ್ರು? ಹೇಗೆ ಮಾಡಿದ್ರು? ಕೇಳೋಣ. ರಾಹುಲ್, ನಿನ್ನ ಆಕ್ಸಿಡೆಂಟ್ ಯಾರು ಮಾಡಿದ್ರು, ಹೇಗಾಯ್ತು ಹೇಳಪ್ಪ. PART2 ಪಾರ್ಟ್ 2 ಏನು? ರಾಹುಲ್ಗೆ ಏನಾಯ್ತು, ಯಾರು ಏನು ಮಾಡಿದ್ರು ಅಂತ ನೋಡೋಕ್ಕೆ ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2. ನಿಮಗೂ ಈ ಶಾರ್ಟ್ ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.